ನನಗೆ ಈ ಜನ್ರೇಷನಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಮೂವಿನೇ ಇದು. ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಈ ಮೂವಿನ ನೋಡ್ಬೋದು. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಹುಡುಗರು ಯಾವ ಥರ ಲೈಫ್ನ ಹಾಳು ಮಾಡ್ಕೋತಾ ಇದ್ದಾರೆ ಅಂತ ಈ ಮೂವಿಯಲ್ಲಿ ತಿಳಿಸಿದ್ದಾರೆ. ಇದನ್ನು ನೋಡಿದ್ರೆ ಒಂದು ಅವ್ರಿಗೆ ಅರ್ಥ ಆಗುತ್ತೆ, ಅವ್ರಿಗೇ ಅನಿಸ್ಬೇಕು ಈ ಥರ ಎಲ್ಲ ಸ್ಕ್ಯಾಮ್ ತುಂಬ ಆಗ್ತಾ ಇರುತ್ತೆ, ನಾವು ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಅಂತ. ಅದು ಒಂದು ಈ ಮೂವಿ. ಸೊ ಎಲ್ಲರಿಗೂ ತುಂಬ, ನಮ್ಮ ಫ್ಯಾಮಿಲಿಯವ್ರಿಗೆಲ್ಲ ತುಂಬ ಇಷ್ಟ ಆಗಿದೆ, ನನಗೂ ತುಂಬ ಇಷ್ಟ. ಹೇಗೆ ಅನಿಸ್ತಪ್ಪ ನಿನಗೆ? ಈಗಿನ ಜನ್ರೇಷನ್ ಮಕ್ಕಳಿಗೆ ಒಂದು ಬೆಸ್ಟ್ ಮೂವಿ ಅಂತ ಹೇಳ್ಬೋದು. ಈ ಸ್ಕ್ಯಾಮ್ ನಡೀತಾರೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಎಲ್ಲರೂ ಇದಕ್ಕೆ ಎಜುಕೇಟೆಡ್ ಆಗಬೇಕಾದ್ರೆ ನನ್ನ ಆಸೆ. ಅದನ್ನು ಮುದ್ದುರಾಜರು ಒಂದು ಕ್ಲೀನ್ ಪಿಕ್ಚರಾಗಿ ತೋರಿಸಿದ್ದಾರೆ ಈ ಮೂವಿಯಲ್ಲಿ. ಎಲ್ಲರೂ ಫ್ಯಾಮಿಲಿ ಬಂದು ನೋಡೋಂಥ ಪಿಕ್ಚರ್ ಇದೆ. ಏನಂತ ಅದನ್ನು ಒಲ್ಗರು ಪಲ್ಗರು ಬೇರೆ ಇದೆಲ್ಲ ಅರ್ಥ ಮಾಡ್ಕೊಬೇಕಷ್ಟೇ. ತಿಳಿಸ್ಬಿಡೋರು ಹೆಂಗಿರಬೇಕು, ಮಕ್ಕಳು ಹೆಂಗೆ ಬದುಕಬೇಕು, ಹೆಂಗೆ ಮಾಡಬೇಕು, ಮುಂದಿನ ಜೀವನ ಹೆಂಗೆ ರೂಪಿಸ್ಕೊಡ್ಕೋಬೇಕು ಅಂದ್ಬಿಟ್ಟು ಮುದ್ದುರಾಜರು ಒಂದು ಎಳೆಯಾಗಿ ತಗೊಂಡೋಗಿ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಅಂದರೆ ಈಗಿನ ಜನ್ರೇಷನ್ ಮಕ್ಕಳು, ಎಸ್ಪೆಷಲಿ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ, ಯಾವ ಥರ ಓದ್ಬಿಟ್ಟು ದುಡ್ಡಿನ ಹಿಂದೆ ಓಡ್ತಾರಲ್ವ, ಅದೆಲ್ಲ ಆಗಬಾರ್ದು ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಈ ಮೂವಿನ ಮಾಡಿದ್ದಾರೆ. ಅಲ್ಲ, ನನಗೆ ಹೇಳೋಕ್ಕೆ ನಾನು ಸಿಳ್ಳೆ ಹೊಡಿಬೇಕು ಅನಿಸ್ತದೆ. ನಾನು ಸಿಳ್ಳೆ ಹೊಡೋಕ್ಕಾಗಿಲ್ಲ. ಯಾರ ಕೆಳಗಡೆ ಯಾರು ಸಿಳ್ಳೆ ಹೊಡಿತಾ ಇದ್ರು. ಮಗಳು ನಾನು ಸಿಳ್ಳೆ ಹೊಡಿತಿದ್ದೆ. ನನ್ನ ಮಗಳು ಹೊಡಿತಿದ್ದಕ್ಕೆ ಅದೆಲ್ಲ ನಾವು ಇದೇ ಟೈಮ್ ನಾವು ರೆಬಲ್ ಸಾರ್ ಅಂಬರೀಷ್ ಅವರು ಫ್ಯಾನ್. ನಾವು ಹೊಡಿತಾರೆ ಸಿಳ್ಳೆ. ಮಗಳು ಅನ್ಬತ್ತಾ ಹೊಡೆದಿಲ್ಲ ಅಷ್ಟೇ, ಬೇರೆ ಏನಾದರೂ ಹೊಡಿತೀವಿ, ಸಿಳ್ಳೆ ಹೊಡಿತದೆ. ಅಲ್ಲ, ಖುಷಿಯಾಗಿ ನನಗೆ ಅವಳು ಏನು ಆ್ಯಕ್ಟಿಂಗ್ ಕಲ್ತಿರಲಿಲ್ಲ, ಫಸ್ಟ್ ಫಿಲಿಮ್ ಅವಳು ಮಾಡಿರೋದು. ನನ್ನ ನಿಜವಾಗ ಅವಳು ಏನ ದೊಡ್ಡವ್ರ ಆಶೀರ್ವಾದ, ಬಜರಂಗಿ ಒಂದು ಆಶೀರ್ವಾದ ಅಮ್ಮನಿಗಿದ್ದು ಮುಂದೆ ಹಿಂಗೆ ನೋಡ್ಕೊಂಡು ಹೋದರೆ ನಮ್ಗೆ ಒಳ್ಳೆಯದು. ಫೈಟು ಥ್ರಿಲ್ಲರ್ ಮಂಜರು ಒಳ್ಳೆ ಆ್ಯಕ್ಷನ್ ಮಾಡಿದ್ದಾರೆ. ನಾನು ಭಾರಿ ಖುಷಿ. ಥ್ರಿಲ್ಲರ್ ಮಂಜರು ಭಾರಿ ಖುಷಿ ಆಯ್ತು ನಮಗೆ. ಭಾರಿ ಖುಷಿ ಆಯ್ತು ನಮಗೆ. ಒಳ್ಳೆ ನನ್ನ ಮಗಳು ಫೈಟ್ ಬೇರೆ ಮಾಡೋಳೆ, ಕಾರ್ ಬೇರೆ ಓಡಿಸ್ಬಿಟ್ಟವಳೆ. ನನಗೆ ಅದೊಂದು ದೊಡ್ಡ ಖುಷಿ. ಕಾರ್ ಬೇರೆ ಓಡಿಸ್ಬಿಟ್ಟವಳೆ ನನ್ನ ಮಗಳು. ಇದು ಬೇರೆ ಎಲ್ಲ ಸಿಳ್ಳೆ ಹೊಡಿತಾಯಿದ್ರು. ನಾನು ಹೊಡಿಬರೋದು ಹೊಡೆದಿಲ್ಲ ಅಷ್ಟೇ. ನಾನು ಹೊಡಿತಿದ್ದೆ, ಸಿಳ್ಳೆ ಹೊಡಿತಿದ್ದೆ. ಚೆನ್ನಾಗಿ ಮಾಡಿದ್ದಾರೆ ನನ್ನ ಮಗಳು, ಚೆನ್ನಾಗಿ ಮಾಡಿದ್ದಾರೆ. ಭಾಗ್ಯಲಕ್ಷ್ಮಿ ಅದು ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು, ಒಳ್ಳೆ ಒಳ್ಳೆ ರಿಲೀಸ್ ಬರೆದಿದ್ದಾರೆ. ಭಾರಿ ಖುಷಿ ಆಯಿತು. ಚೆನ್ನಾಗಿದೆ ಮೂವಿ. ಎಲ್ಲರೂ ಕನ್ನಡ ಪಿಕ್ಚರ್ ನೋಡಿ, ಕನ್ನಡದಲ್ಲಿದ್ದು ಕನ್ನಡ ಪಿಕ್ಚರ್ ನೋಡಿ ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಮೂವಿ ಚೆನ್ನಾಗಿದೆ, ಒಳ್ಳೆ ಆಫರ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾಡಿದ್ದಾಳೆ ನನ್ನ ಮಗಳು. ಫಸ್ಟ್ ಟೈಮು ತುಂಬ ಖುಷಿ ಆಯಿತು. ಚೆನ್ನಾಗಿದೆ ಮೂವಿ, ಎಲ್ಲ ಬಂದು ನೋಡಿ. ಅದಕ್ಕೆ ನಗು ಬರ್ತಾ ಇತ್ತು, ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನೆ ಇದ್ದೆ ಅಷ್ಟೇ. ಫಿಲಮ್ ನೋಡಿದ್ರೆ ತುಂಬ ಚೆನ್ನಾಗಿದೆ. ಹೊಸ ಪ್ರತಿಭೆಗಳು, ಅವ್ರನ್ನ ಉಳಿಸಿ ಬೆಳೆಸಿ ಎಲ್ಲ ಜನರ ಕೈಯಲ್ಲಿದೆ. ಎಲ್ಲ ಸಿನಿಮಾ ನೋಡಿ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ನಾನು ಇದು ಮಾಡ್ಕೊತೀನಿ. ಮೂವಿ ಚೆನ್ನಾಗಿ ಬಂದಿದೆ, ಖುಷಿ ಆಗ್ತಾಯಿದೆ. ಫ್ಯಾಮಿಲಿ ಜೊತೆ ಎಲ್ಲ ಸೇರಿ ಈ ಥರ ನಮ್ಮ ಹುಡುಗಿನೂ ಒಂದು ಫ್ಯಾಮಿಲಿ ಎಲ್ಲ ಬಂದು ಥಿಯೇಟ್ರಲ್ಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಅನಿಸ್ತು. ಆ್ಯಕ್ಚುಲಿ ಒಂಥರ ಒಳ್ಳೆ ಫೀಲಿಂಗ್ ಇತ್ತು. ಆ್ಯಕ್ಚುಲಿ ಒಂದು ಹೀರೋಗೆ ಎಲ್ಲರೂ ಒಳ್ಳೆ ಸೀನ್ಸ್ಗೆ ನಕ್ಕಿದ್ದಾರೆ, ಕ್ಲಾಪ್ಸ್ ಹೊಡೆದಿದ್ದಾರೆ, ವಿಸಿಲ್ ಹೊಡೆದಿದ್ದಾರೆ. ಡ್ಯಾನ್ಸ್ ಬಂದಾಗ ಎಲ್ಲರೂ ವೈವ್ ಆಗಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು. ಫ್ರೆಂಡ್ಸ್ಗೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಆಮೇಲೆ ಎಲ್ರಿಗೂ ಪ್ರೌಡ್ ಇದೆ. ನಮ್ಮ ಸಿನಿಮಾ ಎಜುಕೇಟೆಡ್ ಪಲ್ಸು. ನೀವು ಆ್ಯಕ್ಚುಲಿ ಒಂದು ರೋಲ್ ಮಾಡಬೇಕಾಗಿತ್ತು, ಆ ರೋಲ್ ಮಿಸ್ ಆಗಿದ್ದೀರಾ. ಅದ್ರ ಬಗ್ಗೆ ಫೀಲಿಂಗ್ ಹೇಳಿ, ಆಮೇಲೆ ನಮ್ಮ ಮೂವಿ ಹೆಂಗನ್ಸು ಅದು ಹೇಳಿ. ಓವರಾಲ್ ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಫ್ರೆಂಡ್ ಅಂತ ಅಲ್ಲ, ಮೂವಿ ತುಂಬ ಚೆನ್ನಾಗಿದೆ.
ಎಸ್ಪೆಷಲಿ ಸಾಂಗ್ಸ್ ಆಲ್ಸೋ ಟೂ ಗುಡ್. ಸಾಂಗ್ಸ್ ಮಾತ್ರ ನೋಡಿ ತುಂಬ ಚೆನ್ನಾಗಿದೆ. ಸ್ಟೋರಿ ಇದೆ, ಒಳ್ಳೆ ಮೆಸೇಜ್ ಇದೆ, ಎಲ್ಲ ಇದೆ. ಮಿಸ್ ಆಗಿರೋ ರೋಲ್ ಬಗ್ಗೆ ಬೇಜಾರು ಇದೆ, ಮಾಡಬೇಕಿತ್ತು. ಬಟ್ ನೆಕ್ಸ್ಟ್ ಟೈಮ್ ಖಂಡಿತ ಮಾಡ್ತೀವಿ. ಓವರಾಲ್ ಮೂವೀಸ್ ಟೂ ಗುಡ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಮೂವಿ ನೋಡಿ ಕನ್ನಡ ಮೂವಿನ ಬೆಳೆಸಿ. ನಮ್ಮ ಏಕ್ತಾ ಮಲ್ಯ ಅವರು, ವಿಜಯ್ ಮಲ್ಯ ಗ್ರ್ಯಾಂಡ್ ಡಾಟರ್, ಇವಾಗ ಇವರು ಹೇಳಬೇಕು ಅಂತ ವಿನಂತಿ. ತುಂಬ ಇಷ್ಟ ಆಯಿತು. ಒಂದು ನಾವೆಲ್ಲ ನೋಡಿದ್ದು ಹೀರೋ ಆದ ಫೈನಲಿ ಅಜಯ್ ರಾಮ್. ಆಮೇಲೆ ತುಂಬ ಚೆನ್ನಾಗಿತ್ತು. ಅವ್ನು ಡುವೆಟ್ ಅಂತೂ ಸಕ್ಕದಾಗಿ ಇಷ್ಟ ಆಯಿತು ನಮಗೆ. ಆಮೇಲೆ ಹುಕ್ ಸ್ಟೆಪ್ ಎಲ್ಲ ನಾವು ಮಾಡಿದ್ದೀವಿ ಅವನ ಜೊತೆ. ಅದೇ ಕನ್ನಡ ಮೂವಿನ ಬೆಳೆಸಿ ಇವಾಗ ಇನ್ನೂ ಮೇಲೆ ಹೋಗ್ಬೇಕು ಇವನು, ಆವಾಗ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ. ಆಲ್ ದಿ ಬೆಸ್ಟ್ ಅಜಯ್. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಯಾರಿಗೂ ಗೊತ್ತಿಲ್ಲ, ಈ ಸಿನಿಮಾದಲ್ಲಿ ಫಸ್ಟು ಮೇಯ್ನ್ ಹೀರೋ ಆಗಿ ಹೀರೋಯಿನ್ ಆಗಿ ಮಾಡಬೇಕಾಗಿರೋ ಅಂತ ಒಬ್ಬ ಆ್ಯಕ್ಟ್ರೆಸ್ ಇಲ್ಲೇ ಇದ್ದಾರೆ. ಅವ್ರನ್ನ ಕೇಳೋಣ ಏನು ಅಂತ, ಅವ್ರಿಗೆ ಕೇಳೋಣ ಫೀಲಿಂಗ್ ಹೆಂಗಿದೆ ಅಂತ. ತುಂಬ ಚೆನ್ನಾಗಿದೆ. ನನ್ನ ಬೆಸ್ಟ್ ಫ್ರೆಂಡ್ ಮೂವಿ ಮಾಡ್ತೇನೆ ಅಂತ ತುಂಬ ಪ್ರೌಡ್ ಮೂಮೆಂಟ್ ಇದೆ. ಇದು ಒಂದು ಕನ್ನಡ ಸಿನಿಮಾ ಅಲ್ಲಿ ಇಷ್ಟು ಎಂಟರ್ಟೈನಿಂಗ್ ಆಗಿ ಬಂದಿರೋದಕ್ಕೆ ಸಖತ್ ಖುಷಿ ಆಗುತ್ತೆ. ಎಲ್ಲರೂ ಬಂದು ನೋಡಿ, ನನ್ನ ಫ್ರೆಂಡ್ನ ಸಪೋರ್ಟ್ ಮಾಡಿ. ಹಾಗೆ ಅವ್ರ ಟೀಮು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರ ಎಫರ್ಟು ಇದೆ. ಎಲ್ಲರೂ ಬಂದು ನೋಡಿ ಆ್ಯಂಡ್ ಸಪೋರ್ಟ್ ಹಿಮ್. ಮತ್ತು ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು. ಆ್ಯಕ್ಚುಲಿ ಏನು ಅಂದರೆ ನಾವು ಇಲ್ಲಿ ಇನ್ನೊಂದು ಸೀನಿಯರ್ ಏನಂದರೆ ಇವರೆಲ್ಲ ನನ್ನ ಕಾಲೇಜ್ ಫ್ರೆಂಡ್ಸು, ನನ್ನ ಲೈಕ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಮತ್ತು ಇಲ್ಲೆಲ್ಲ ಏನು ಅಂದರೆ ನಾನು, ಹರ್ಷ ಮತ್ತು ದರ್ಶನ್ ಎಲ್ಲರೂ ಒಂದೇ ಬೆಂಚಲ್ಲೇ ಇವ್ರ ಹಿಂದೆನೇ ಕೂರ್ತಾ ಇದ್ದಿದ್ದು ಎಲ್ಲ ನಾವು. ಸೊ ಹಂಗಾಗಿ ಒಂಥರ ಫ್ಯಾಮಿಲಿ ನಾವು. ಇಲ್ಲಿ ಒಬ್ಬರಿದ್ದಾರೆ ಫುಲ್ಲು ಕನ್ನಡ ಆಡಿಯನ್ಸ್ಗೆ, ಇವ್ರನ್ನ ಕೇಳಬೇಕು ಹೆಂಗಿದೆ ಮೂವಿ ಅಂತ. ಹಲೋ ಕನ್ನಡ ಜನತೆ, ನಮಸ್ಕಾರ. ಇದು ಈ ಪಿಕ್ಚರು ಎಜುಕೇಟೆಡ್ ಗರ್ಲ್ಸ್ ನೋಡೋಕ್ಕೆ ಬನ್ನಿ. ಮೂವಿ ಇಡೀ ನಗ್ತಾ ಇರ್ತೀರಾ, ಮಜಾ ಬಂತು. ವಿ ಆಲ್ ಎಂಜಾಯ್ಡ್ ಇಟ್. ಎಲ್ಲರೂ ದಯವಿಟ್ಟು ಮೂವಿ ಥಿಯೇಟ್ರಿಗೆ ಬಂದೇ ನೋಡಬೇಕು. ಇಲ್ಲಿ ಒಬ್ಬ ಅಥ್ಲೀಟ್ ಇದ್ದಾರೆ, ಕ್ರಿಕೆಟರ್ ಇವರು, ಒಬ್ಬ ಅಥ್ಲೀಟ್ ಇವರು ಮಾತಾಡ್ತಾರೆ ನಮ್ಮ ಮೂವಿ ಹೆಂಗಿದೆ ಅಂತ ಕೇಳಿ. ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅಜಯ್ ರಾಮ್ಗೆ ಸ್ಕ್ರೀನಲ್ಲಿ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಪ್ಲೀಸ್ ಕನ್ನಡ ಮೂವಿನ ಬೆಳೆಸಿ, ಆ್ಯಂಡ್ ಆಲ್ಸೋ ಅಜಯ್ ರಾಮ್ನ ಬೆಳೆಸಿ. ಥ್ಯಾಂಕ್ ಯು. ಬೈಲಿ ಇವರು ನನಗೆ ಆ್ಯಕ್ಚುಲಿ ಕನ್ನಡದಲ್ಲಿ ಎಂಗ್ರೇಬಲ್ ಸ್ಟಾರ್ ಇಲ್ಲ ಅಂತ ಎಂಗ್ರೇಬಲ್ ಸ್ಟಾರ್ ಟೈಟಲ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇವ್ರಿಗೆ ಏನು ಅಂತ ಕೇಳಬೇಕು ಇವಾಗ. ಓಕೆ, ನಾನು ಅಜಯ್ ಕಾಲೇಜ್ ಫ್ರೆಂಡು. ಅವಾಗಿಂದ ನೋಡಿಕೊಂಡು ಇವಾಗ ಸಿನಿಮಾ ನೋಡೋಕ್ಕೆ ತುಂಬ ಪ್ರೌಡ್ ಫೀಲ್ ನನಗೆ. ಹೀಗೆ ತುಂಬ ಮುಂದೆ ಬೆಳೀಲಿ, ಹಾಗೆ ಗ್ರೋ ಆಗಲಿ, ಶೈನ್ ಆಗಲಿ. ಆಲ್ ದಿ ಬೆಸ್ಟ್ ಅಜಯ್. ಥ್ಯಾಂಕ್ ಯು. ಮತ್ತು ಒಂದೊಂದು ಇಲ್ಲಿ ಮಿಥುನ್ ಅಂತ ನನ್ನ ವೆರಿ ಚೈಲ್ಡ್ಹುಡ್ ಬೆಸ್ಟ್ ಫ್ರೆಂಡು ಇಲ್ಲಿದ್ದಾರೆ. ಇವ್ರಿಗೆ ಏನು ಅಂತ ಕೇಳೋಣ. ಮೂವಿಯಲ್ಲಿ ಒಳ್ಳೆ ಮೆಸೇಜ್ ಇದೆ. ಖಂಡಿತ ಬಂದು ನೋಡಿ, ಎನ್ಕರೇಜ್ ಮಾಡಿ. ಖಂಡಿತ ಎನ್ಕರೇಜ್ ಮಾಡಿ, ಬಂದು ನೋಡಿ. ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇವನ ಬಗ್ಗೆ ಜಾಸ್ತಿ ಪ್ರೌಡ್ ಆಗುತ್ತೆ ಈ ಒಂದು ಮೂಮೆಂಟ್ಗೆ. ಇಟ್ ವಾಸ್ ರಿಯಲಿ ಸೋ ನೈಸ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಅಜಯ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ನೋಡಬೇಕು ಅಂತ.